ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯಕ್ರಮವೇ ಜನಸ್ಪಂದನ. ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಿ ಸಚಿವ ರಹೀಂ ಖಾನ್. ಚಿಟ್ಟಗುಪ್ಪದಲ್ಲಿ ನೂತನ ಪ್ರಜಾಸೌಧಕ್ಕೆ ಭೂಮಿ ಪೂಜೆ. ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಭಾಗಿ. ಮಾಧ್ಯಮ ಸ್ವತಂತ್ರವಾಗಿರಲಿ, ನಿರ್ಭೀತಿಯಿಂದ ವರದಿ ಮಾಡಲಿ ಸಿದ್ದರಾಮಯ್ಯ. ಸುದ್ದಿಯ ವಿವರಗಳು. ಇದ್ದ ಸ್ಥಳದಲ್ಲಿಯೇ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಉದ್ದೇಶದೊಂದಿಗೆ ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ಜನಸ್ಪಂದನ ಕಾರ್ಯಕ್ರಮವು ಜನಸಾಮಾನ್ಯರ ನೇರ ಸಂಪರ್ಕದ ನಿಜವಾದ ಮಾದರಿ ಎಂದು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಹೇಳಿದರು. ಮಂಗಳವಾರ ಬೀದರ್ ಜಿಲ್ಲೆ ಜನ್ವಾಡ ನಾಡ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ತಾಲೂಕಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಮುಂದಾಗಿ ಜನ್ವಾಡದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಹಂತದಲ್ಲಿದೆ. ರಸ್ತೆ ಅಭಿವೃದ್ಧಿ, ನಿಕಾಸಿ ವ್ಯವಸ್ಥೆ ಸೇರಿದಂತೆ ಹಲವಾರು ಯೋಜನೆಗಳನ್ನು ಪ್ರಗತಿಯಲ್ಲಿವೆ. ಎ ಮತ್ತು ಬಿ ಖಾತಾ ಸೇವೆಗಳು ಕೂಡ ಶೀಘ್ರದಲ್ಲೇ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆರಂಭವಾಗಲಿವೆ ಎಂದು ಹೇಳಿದರು. ಪಂಚ ಗ್ಯಾರಂಟಿ ಯೋಜನೆಗಳ ಪರಿಣಾಮವಾಗಿ ಫಲಾನುಭವಿಗಳಿಗೆ ನೇರವಾಗಿ ಸೇವೆಗಳು ಒದಗಿಸುತ್ತಿರುವುದನ್ನು ಅವರು ಹೊಗಳಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ, ಈ ಕಾರ್ಯಕ್ರಮದ ಮೂಲಕ ಜನರು ತಮ್ಮ ಅಹವಾಲುಗಳನ್ನು ನೇರವಾಗಿ ಅಧಿಕಾರಿಗಳಿಗೆ ನೀಡಿ ತಕ್ಷಣ ಪರಿಹಾರ ಪಡೆಯುತ್ತಿರುವುದು ಅತ್ಯಂತ ಪರಿಣಾಮಕಾರಿ ಎನ್ನಿಸಿದರು. ಈ ಕಾರ್ಯಕ್ರಮದಲ್ಲಿ ಒಟ್ಟು 253 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, ರಸ್ತೆ, ಮನೆ, ನೀರು, ಜಮೀನು, ಪಿಂಚಣಿ, ರೇಷನ್ ಕಾರ್ಡ್, ಅಂಗವಿಕಲ ಪ್ರಮಾಣ ಪತ್ರ ಸೇರಿದಂತೆ ಹಲವು ಬೇಡಿಕೆಗಳು ದಾಖಲಾಗಿವೆ. ಹೆಚ್ಚಿನ ಅರ್ಜಿಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಲಾಗಿದ್ದು, ಉಳಿದ ಅರ್ಜಿಗಳಿಗೆ 7 ದಿನಗಳ ಒಳಗೆ ಪರಿಹಾರ ನೀಡಲು ಜಿಲ್ಲಾಧಿಕಾರಿಗಳಿಂದ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಕಾರ್ಯಕ್ರಮದ ವೇಳೆ ವಿವಿಧ ಸೌಲಭ್ಯ ಪತ್ರಿಕೆಗಳಾದ ವಿಧಿವ ಆದೇಶ ಪತ್ರ, ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಹಕ್ಕು ಪತ್ರ ಹಾಗೂ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ಗಳು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಅಪರ ಜಿಲ್ಲಾಧಿಕಾರಿ ಡಾ ಈಶ್ವರ್ ಉಳ್ಳಾಗಡ್ಡಿ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ತಹಸೀಲ್ದಾರ್ ಡಿ ಮಹತ್ ಮತ್ತು ಹಲವಾರು ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಜ್ಯೋತಿ ಬೆಳಗಿಸುವ ಮೂಲಕ ಮಾನ್ಯ ಸಚಿವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ SP ಸರ್ ಅವರು, ಮಾನ್ಯ CO ಸರ್ ಅವರು, ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು, ಎಲ್ಲ ನಾಯಕರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ. ಆಫೀಸ್ ಆಗಲಿ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್, KEV ಡಿಪಾರ್ಟ್ಮೆಂಟ್, ಆ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ವಾಟರ್ ಸಿಸ್ಟಮ್ ಆಗಲಿ, ವೆಟರ್ನರಿ ಆಗಲಿ, ನೀವು ಅಲ್ಲಿ ಹೋಗಿ ಅರ್ಜಿ ಕೊಟ್ಟು ಮತ್ತೆ ನಿಮ್ಗೆ ಆ ದಿವಸ ಆಫೀಸರ್ ಮತ್ತೆ ಯಾರು ಕನೆಕ್ಟೆಡ್ ನಿಮ್ಗೆ ಯಾರು ಬೇಕು ಅಲ್ಲಿ ಸಿಗ್ತಾರೆ ಇಲ್ಲ, ಮತ್ತೆ ಸಿಕ್ಕಿದ್ರು ಕೆಲಸ ಆಗ್ತದೆ ಇಲ್ಲ. 1,000 ರೂಪಾಯಿಯನ್ನ ಮಂಜೂರಿ ಮಾಡಲಾಗಿದೆ. ಒಟ್ಟು 50 ನರೇಗಾ ಯೋಜನೆಯಲ್ಲಿ ಜಾಬ್ ಕಾರ್ಡ್ ವಿತರಣೆ. ಫಲಾನುಭವಿಗಳಿಗೆ ಈ 50ರಲ್ಲಿ ಈ ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಕೇವಲ 7 ಜನರಿಗೆ ಮಾತ್ರ ಕೊಡ್ತಾ ಇದ್ದೇವೆ. ಇನ್ನುಳಿದ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಒಂದು ಅವಕಾಶ ಮಾಡಿಕೊಡಲಾಗಿದೆ. ಶ್ರೀಮತಿ ಶಾಂತಮ್ಮ ರಾಮಣ್ಣ ಅವರಿಗೆ ನೆಕ್ಸ್ಟ್. ಇವತ್ತು ಜನ್ವಾಡ ಸರ್ಕಲ್ನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇದೆ. ಬೆಳಗ್ಗೆ 10 ಗಂಟೆಯಿಂದ ಫುಲ್ 1 ಡೇ ಕಾರ್ಯಕ್ರಮ ಇದೆ. ಇದು ಇಲ್ಲಿ ಇಡೀ ಡಿಸ್ಟ್ರಿಕ್ಟ್ ಎಲ್ಲ ಆಫೀಸರ್, DC, SP, CS ಬರ್ರಿ ಪ್ರತಾಪರ, ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ಎಲ್ಲ ಡಿಪಾರ್ಟ್ಮೆಂಟ್ 40 ಇನ್ನೂ ಸಾಕಷ್ಟು ಅರ್ಜಿಗಳಾದವೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ಶಾಂತಿಯುತವಾಗಿ ಎಲ್ಲ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ಆಗಲಿ, ಪಂಚಾಯತ್ ರಾಜ್ ಆಗಲಿ, KEV ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, SP ಅವರಾಗಲಿ, DSP ಆಗಲಿ, ಯಾಕಂದ್ರೆ ಜನ್ವಾಡ ಸರ್ಕಲ್ನಲ್ಲೇ ಬೆಳಗ್ಗೆಲಿಂದ ಪಬ್ಲಿಕ್ ಮೀಟಿಂಗ್ ಇದೆ. ಪಬ್ಲಿಕ್ ಸಮಸ್ಯೆ, ರೈತರ ಸಮಸ್ಯೆ,
ದಯವಿಟ್ಟು ಎಲ್ಲರೂ ಶಾಂತರಾಗಿರಬೇಕು, ಶಾಂತರ ಕಾರ್ಯಕ್ರಮವನ್ನು ಆಲಿಸಬೇಕು. ಇಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದ್ರು, ಸುಮಾರು ದಿವಸದಿಂದ ಜನ ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಮತ್ತೆ ಸರ್ ನಾವು ಸುಮಾರು ಸಲ DC ಆಫೀಸ್ಗೆ ಆಗಲಿ, SP ಆಫೀಸ್ ಆಗಲಿ, ತಹಸೀಲ್ ಆಫೀಸ್ ಆಗಲಿ ಮತ್ತೆ DDLR ಎಲ್ಲ ಸುಮಾರು ಕೊಡಿ. रास्ते के लिए आया था, तो ADLR और सर्वे डिपार्टमेंट को भी मेरी विनती रहेगी कि जितना जल्दी हो सके प्रॉब्लम रिजॉल्व करना है. और जेस्कॉम का कहीं पे ये तार गिरा है या कुछ और तरह के ऐसे प्रॉब्लम्स आए हैं जो हमारे पास, वो भी विदिन 7 days उनको हमने इंस्ट्रक्शंस दिया है जल्दी से जल्दी रिजॉल्व करना है. और ग्राम पंचायती में पानी को लेकर या फिर रास्ते को लेकर या चरंडी को लेकर ये सारे जो इश्यूज़ आए हैं वो भी हम लोग जल्दी से जल्दी उनको बंद करें. ಮೇಡಮ್, ಒಬ್ಬರು 3 ವರ್ಷ ವಿಧವಾ ವೇತನ ಮಾಡಲಿಕ್ಕೆ ಇಲ್ಲಿ ಅರ್ಧ ಗಂಟೆದಲ್ಲೇ ಮಾಡಿದ್ದಾರೆ ಸರ್. ಅವರು ಅಧಿಕಾರಿಗೆ ಏನು ಆ್ಯಕ್ಷನ್ ತೊಗೋತೀರಿ ಮೇಡಮ್? ನೋಡಿ, ಅದು ನಾವು ನೋಡಬೇಕಾಗುತ್ತೆ ಹಿಂದೆ ಯಾವಾಗ ಅವರು ಅಪ್ಲೈ ಮಾಡಿದ್ರು. ಯಾಕಂದರೆ ಆನ್ಲೈನ್ ಅಪ್ಲೈ ಮಾಡಿದರೆ 45 ದಿವಸ ಒಳಗಡೆ ಮಾಡಬೇಕಾಗುತ್ತೆ. ನಮಗೆ ಆನ್ಲೈನ್ ಕೂಡ ತೋರಿಸಿಲ್ಲ ಅಂದರೆ ನಾವು ಚೆಕ್ ಮಾಡಬೇಕಾಗುತ್ತೆ ಅಪ್ಲೈ ಯಾವಾಗ ಅಪ್ಲೈ ಮಾಡಿದರೆ. ಬಟ್ ಇವತ್ತು ಆಗಿದೆ, ಅದು ಒಳ್ಳೆ ಸಾಧ್ಯತೆ ಇದೆ, ಎಲ್ಲ ಎನ್ಕ್ವೈರಿ. मैडम, आप बिदर को आके 1.5 साल के ऊपर हो रहा है. शुरू में जब आप आए थे तो आपको यहाँ का एजुकेशन सिस्टम, हॉस्पिटलाइज सिस्टम, आवाम के मसाइल कैसे दिखे? अभी आप 1.5 साल के बाद आपको कैसा इम्प्रूवमेंट में कुछ नज़र आ रहा है आपकी खिदमत? देखो, आपने जो एजुकेशन का नाम लिया है उसमें ओवरनाइट इम्प्रूवमेंट करना बहुत मुश्किल है. हम लोग जब भी आते हैं हम लोग डेल्टा इम्प्रूवमेंट के लिए हमेशा ट्राई करते हैं. अब 0 से लेकर 100 तक ओवरनाइट करना इन एनी केस पॉसिबल नहीं है, बट डेल्टा इम्प्रूवमेंट हमारे हाथ में जितना है. जैसे कि आपने देखा होगा SSLC रिजल्ट में भी लास्ट ईयर 33 रैंक था डिस्ट्रिक्ट, इस बार हम 31 रैंक पे आए हैं. और ओवरऑल भी जो एब्सोल्यूट मार्क्स है या पास परसेंटेज है वो भी हमारा इम्प्रूव हुआ है. सो डेफिनेटली इम्प्रूव हुआ है और हो रहा है. ಮೇಡಮ್, ವೈನ್ ಶಾಪ್ನಲ್ಲಿ ಬಾಲ ಕಾರ್ಮಿಕರಿಗೆ ಕೆಲಸ ಹಚ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಆ್ಯಕ್ಷನ್? ಯಾವುದು ಇದೆ ನಮಗೆ ಡಿಟೇಲ್ ಆಗಿ ಕೊಡಿ, ನಾವು ತಕ್ಷಣ ಇಲ್ಲೇ ಬಂದಿತ್ತು ಮೇಡಮ್. ಬಾಲ ಕಾರ್ಮಿಕರಿಗೂ ಇದು ಪದ್ಧತಿ ತುಂಬ ಶಾಲೆಯ ಸಂಗತಿ ಇದೆ. ಆ ಥರದ್ದು ಏನೋ ಒಂದು ಕೇಸ್ ನಮ್ಮ ಹತ್ತಿರ ಬಂದಾಗ ನಾವು ಮೇಡಮ್, ನೀವು ಹೊಲಗಳಿಗೆ ಹೋಗ್ಲಿಕ್ಕೆ ಪರ್ಮನೆಂಟ್ ದಾರಿ ಅದು ಏನಾದರೂ ಸೊಲ್ಯೂಷನ್ ಇದೆ? ತಾವೇ ಒಂದು ಕಾಳಜಿ ಬಗ್ಗೆ ಮಾತಾಡಿದ್ದೀವಿ. ಹೌದು, ಈಗಾಗಲೇ ನಾನು ಹೇಳಿದ್ದೀನಿ, ಒಂದು ಸೇಮ್ ಕ್ರಾಪ್ ಇದ್ದರೆ ಇಬ್ಬರು ಜನರಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಅವರು ಇನ್ನೊಬ್ಬರಿಗೂ ದಾರಿ ಖಂಡಿತ ಕೊಡ್ತಾರೆ. ಡಿಫ್ರೆಂಟ್ ಕ್ರಾಪಿಂಗ್ ಇದ್ದರೆ ಇವತ್ತು ಹಾರ್ವೆಸ್ಟಿಂಗ್ ಅವರು ಮಾಡ್ತಾರೆ, ಇನ್ನೂ ಒಂದು ನಾಳೆ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಆ ಥರದ ಕೇಸ್ನಲ್ಲಿ ಪ್ರಾಬ್ಲಮ್ ಬರ್ತಿದ್ರೆ ಬೀದರ್ ಜಿಲ್ಲೆ ಚಿಟ್ಟಗುಪ್ಪ ತಾಲೂಕಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಯೋಜನೆಯಡಿಯಲ್ಲಿ ಚಿಟ್ಟಗುಪ್ಪ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಪ್ರಜಾಸೌಧ ಆಡಳಿತ ಸೌಧ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾ ಶೈಲೇಂದರ್ ಬೆಲ್ದಾಳೆ ಪಾಲ್ಗೊಂಡಿದ್ದರು. ಅವರು ಮಾತನಾಡಿ, ನನ್ನ ಮತಕ್ಷೇತ್ರ ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯ 9 ಗ್ರಾಮ ಪಂಚಾಯಿತಿಗಳು ಚಿಟ್ಟಗುಪ್ಪ ತಾಲೂಕಿನಲ್ಲಿ ಬರುತ್ತದೆ. ಈ ನೂತನ ಪ್ರಜಾಸೌಧ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗುತ್ತಿರುವುದು ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹುಮ್ನಾಬಾ ಜನಪ್ರಿಯ ಶಾಸಕ ಡಾ ಸಿದ್ದು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ನಿಜ ಸುದ್ದಿಗಾಗಿ ಹೋರಾಟ ನಡೆಸುವ ಸಂದರ್ಭ ಬಂದಿದೆ ಎಂದರೆ ಸುಳ್ಳು ಸುದ್ದಿಗಳು ಹೆಚ್ಚಾಗಿವೆ ಎಂದು ಅರ್ಥವಲ್ಲವೇ? ಊಹಾ ಪತ್ರಿಕೋದ್ಯಮವು ಪತ್ರಿಕೆ ಉದ್ಯಮ ಮತ್ತು ಸಮಾಜ ಎರಡಕ್ಕೂ ಅಪಾಯ. ಹೀಗಾಗಿ ಪತ್ರಿಕೋದ್ಯಮ ಇದರಿಂದ ಹೊರಗೆ ಬರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳವಾರ ಹೇಳಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ನಡೆದ ಪತ್ರಿಕಾ ದಿನಾಚರಣೆ 2025 ಹಾಗೂ ನಿಜ ಸುದ್ದಿಗಾಗಿ ಸಮರ ಸಂವಾದದಲ್ಲಿ ಮಾತನಾಡಿದ ಸಿಎಂ, ಮಾಧ್ಯಮ ಸ್ವತಂತ್ರವಾಗಿ ನಿರ್ಭೀತಿಯಿಂದ ಸುದ್ದಿ ಮಾಡಬೇಕು ಎನ್ನುವುದರಲ್ಲಿ ನಂಬಿಕೆ ಇಟ್ಟುಕೊಂಡಿರುವವನು ನಾನು. ಜವಾಹರಲಾಲ್ ನೆಹರು ಅವರು ಇದನ್ನೇ ನಂಬಿದರು ಮತ್ತು ಪಾಲಿಸಿದರು. ಯಾವುದೇ ಚಾನೆಲ್ಗಳು ನನ್ನ ಬಗ್ಗೆ ಎಷ್ಟು ಸುಳ್ಳು ಹೇಳಿದರೂ ನಾನು ಯಾರಿಗೂ ಫೋನ್ ಮಾಡಿ ಪ್ರಶ್ನೆ ಮಾಡುವನಲ್ಲ ಎಂದಿದ್ದಾರೆ. ನನ್ನ ಕಾರಿನ ಮೇಲೆ ಕಾಗೆ ಕೂತಿದ್ದನ್ನು ಚರ್ಚೆ ನಡೆಸಿ ಮೂಢನಂಬಿಕೆ ಬಿತ್ತುವುದನ್ನು ಪತ್ರಿಕಾ ವೃತ್ತಿ ಎಂದು ಕರೆಯಬೇಕಾ? ಜನರನ್ನು ಮೋಡಕ್ಕೆ ತಳ್ಳುವುದು ಪತ್ರಿಕಾ ವೃತ್ತಿಯ? ಈ ಬಗ್ಗೆ ನೀವೆಲ್ಲರೂ ಯೋಚಿಸಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯೋಗ್ಯವಾದಂತಹ ಅರ್ಥಪೂರ್ಣವಾದಂತಹ ವಿಷಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ನೂರ 82 ವರ್ಷಗಳ ಹಿಂದೆ ಮಂಗಳೂರು ಸಮಾಚಾರ ಅಂತೇಳಿ ಪತ್ರಿಕೆ ಪ್ರಾರಂಭ ಆಯಿತು. ಅವತ್ತಿಂದ ಇವತ್ತಿನವರೆಗೆ ಪತ್ರಿಕೋದ್ಯಮ ನಡ್ಕೊಂಡು ಬರ್ತಲೇ ಇದೆ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪತ್ರಿಕೋದ್ಯಮ, ಸ್ವಾತಂತ್ರ್ಯ
ಪ್ರಾಥಮಿಕ ದಿನಗಳಲ್ಲಿದ್ದಂಥ ಪತ್ರಿಕೋದ್ಯಮ, ಆಮೇಲೆ ಇವತ್ತಿನ ಪತ್ರಿಕೆ, ಈ 3 ಭಾಗಗಳಲ್ಲಿ ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವತ್ತು ಜನರನ್ನ ಎಚ್ಚರಗೊಳಿಸ್ತಕ್ಕಂಥ, ಸ್ವಾತಂತ್ರ್ಯಕ್ಕಾಗಿ ಪ್ರೇರಣೆಯನ್ನು ಉಂಟು ಮಾಡತಕ್ಕಂಥ, ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಉದ್ದೇಶದಿಂದ ಪತ್ರಿಕೋದ್ಯಮ ನಡೀತಾ ಇದೆ. ಈಗ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಸಮಸ್ಯೆಗಳು, ಜನರ ಸಮಸ್ಯೆಗಳನ್ನ ಜನರ ಜೊತೆ ಇರತಕ್ಕಂಥ ಪ್ರಯತ್ನ. ಇದು ಸರಿಯಾದ ವಸ್ತುಸ್ಥಿತಿಯನ್ನ ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೆ ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ದಲಿತರ ಸಮಸ್ಯೆಗಳು, ದಮನಿತರ ಸಮಸ್ಯೆಗಳು, ಶೋಷಿತರ ಸಮಸ್ಯೆಗಳು, ಇವುಗಳಲ್ಲಿ ಯಾವುದೇ ಕಾರಣಕ್ಕೆ ಸತ್ಯವನ್ನು ಮರೆಮಾಚತಕ್ಕಂಥ ಪ್ರಯತ್ನ ಆಗ್ತಾ. ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ಕೊಟ್ಟಿದ್ದಾರೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕಂದಾಯ ಇಲಾಖೆ, ವೈದ್ಯಕೀಯ ಶಿಕ್ಷಣಾಧಿಕಾರಿಗಳು ಜನಸಂಪರ್ಕ ನಡೆಸುತ್ತಲೇ ಇರಬೇಕು. ನೀವು ಜನರ ಮಧ್ಯೆ ಇದ್ದು ಕೆಲಸ ಮಾಡಲೇಬೇಕು. ಆಗ ಮಾತ್ರ ಪರಿಣಾಮಕಾರಿ ಕೆಲಸ ಸಾಧ್ಯವಾಗುತ್ತದೆ. ನೀವು ಜನಸಂಪರ್ಕ ಸಭೆ ನಡೆಸದೆ ಕೇವಲ ಸಭೆಗಳಲ್ಲಿ ಬಂದು ನೀವು ಹೇಳಿದ್ದನ್ನು ಕೇಳಿಕೊಂಡು ನಾವು ಹೋಗುವುದಿಲ್ಲ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ. ಶೈಲೇಂದರ್ ಬೆಲ್ದಡೆ ಅವರು ಹೇಳಿದರು. ಬೀದರ್ ನಗರದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅವರು ಮಾತನಾಡಿದ ಅವರು, ವಿವಿಧ ಇಲಾಖೆಗಳ ಅಧಿಕಾರಿಗಳ ಮಧ್ಯೆ ಸಮನ್ವಯದ ಕೊರತೆಯಿಂದಾಗಿ ಜನರು ಸಮಸ್ಯೆ ಎದುರಿಸಬೇಕಾಗುತ್ತದೆ. ಎಲ್ಲ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ನಿಗಾ ವಹಿಸಿ ಕೆಲಸ ಮಾಡಬೇಕು. ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರ ಆತ್ಮಹತ್ಯೆ ಪ್ರಕರಣಗಳ ಬಗ್ಗೆಯೂ ನಿರ್ಲಕ್ಷ್ಯ ವಹಿಸದಿರಿ. ರೈತರೊಂದಿಗೆ ಸಂಪರ್ಕದಲ್ಲಿದ್ದು ಮಿಶ್ರ ಬೆಳೆ ಪದ್ಧತಿ ಕುರಿತು ಹೆಚ್ಚಿನ ಸಲಹೆ ನೀಡಬೇಕು. ರೈತರು ತಾವು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗುವಂತೆ ನೋಡಿಕೊಳ್ಳಬೇಕು. ರೈತರಿಗೆ ಫಸಲ್ ವಿಮಾ ಬಗ್ಗೆ ಮಾಹಿತಿ ನೀಡಿದರೆ ಅತಿವೃಷ್ಟಿಯಿಂದ ಅನಾವೃಷ್ಟಿಗಳಿಂದ ಹಾಳಾದ ಬೆಳೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಕ್ಷೇತ್ರದ ಪ್ರತಿಯೊಬ್ಬ ರೈತರಿಗೆ ತಲುಪಿಸಿ ಪ್ರತಿಯೊಬ್ಬರು ಸದುಪಯೋಗ ಪಡಿಸಿಕೊಂಡರೆ ಆರ್ಥಿಕವಾಗಿ ಹಿಂದುಳಿದ ರೈತರು ಉತ್ತಮವಾಗಿ ಜೀವನ ನಡೆಸಲು ಸಾಧ್ಯ. ರೈತರು ಉತ್ತಮವಾಗಿದ್ದರೆ ದೇಶದ ಪ್ರತಿಯೊಬ್ಬರಿಗೂ ಉತ್ತಮ ಆಹಾರ ಸಿಗಲು ಸಾಧ್ಯ ಎಂದು ತಿಳಿಸಿದರು. ಈ ವರ್ಷ ಈಗ ಸ್ಯಾಂಕ್ಷನ್ ಆಗಿಲ್ಲ 25 ಸ್ಯಾಲರಿ ಆಗಿಲ್ಲ. ಏನು ಬೇಕಂದ್ರೆ ಯಾವ ಸರ್ ದ್ವಿಭಾಷಾ ಸರ್, ಬೈಲಿಂಗಲ್ ಅಂದರೆ ಅಲ್ಟರ್ನೇಟ್ ಆಗಿ ಒಂದು ಕ್ಲಾಸ್ ಇಂಗ್ಲೀಷ್ ಮೀಡಿಯಂ 1ನೇ ತರಗತಿಯಿಂದ ನಡೀತು ಸರ್. ದ್ವಿಭಾಷಾ ಈ ಕನ್ನಡ ಮೀಡಿಯಂ ಇತ್ತು ಅಂದರೆ ಕನ್ನಡ ಮೀಡಿಯಂ 1 ರಿಂದ 7 ನಡೀತು ಸರ್. ಲಾಸ್ಟ್ ಇಯರ್ 1ನೇ ತರಗತಿ ಇಂಗ್ಲೀಷ್ ಮೀಡಿಯಂ ಚಾಲು ಆಗುತ್ತೆ. ಮತ್ತೆ ಈ ವರ್ಷ 2ನೇ ತರಗತಿ ಆಗುತ್ತೆ ಸರ್. ಮೇಡಮ್ ಅವರು ಬರೀರಿ ಮತ್ತೆ ಯಾವ್ದು ಹೇಳಿ ಮತ್ತೆ ಯಾವ ಕ್ಲಾಸ್ ರೂಮ್ಗಳಾಗಿ ಶುರು ಸ್ಕೂಲ್ ರಿಪೇರಿ ಏನಾರ ಬಂದ್ರೆ ನಿಮ್ಗೆ ಕೊಟ್ಟಿದ್ದೆ ಫಂಡ್ ಕೊಟ್ಟಿದ್ದೆ ನೀವು ಈಗಿನ ಆಕ್ಷನ್ ತಾನೇ ಅಪ್ಪಲ್ಲ ಯಾವ ಹಳೇದು ರಿಪೇರಿ ಯಾರು ಬಂದಿಲ್ಲ ಸರ್. ಸ್ಟಾರ್ಟ್ ಮಾಡಿ ಸರ್. ಬೇರೆ ಸರ್ ನೀವು ಸೋಲಾರ್ ಹ್ಯಾಂಗರ್ಸ್ ಕೊಟ್ಟಿದೆ ಸರ್, ಅದೇ 9 ಮೀಟರ್ ಪೋಲ್ ಸರ್. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಕರ್ಸೋಗ್ ಉಪವಿಭಾಗದಲ್ಲಿ ಹಲವು ಮೇಘ ಸ್ಫೋಟಗಳಿಂದ ಉಂಟಾದ ದಿಢೀರ್ ಪ್ರವಾಹದಲ್ಲಿ ಸಿಲುಕಿ ಒಬ್ಬರು ಸಾವನ್ನಪ್ಪಿದ್ದು 18 ಜನ ಕಾಣೆಯಾಗಿದ್ದಾರೆ. ಅಲ್ಲದೆ ವಿವಿಧ ಸ್ಥಳಗಳಿಂದ ಕನಿಷ್ಠ 41 ಜನರನ್ನು ರಕ್ಷಿಸಲಾಗಿದೆ. ಭಾರಿ ಮಳೆಯಿಂದ ಮಂಡಿ ಮತ್ತು ಕುಲ್ಲು ನಡುವಿನ ಅನೇಕ ಸ್ಥಳಗಳಲ್ಲಿ ಕಿರಾತ್ಪುರ ಮನಾಲಿ ಹೆದ್ದಾರಿಯನ್ನು ನಿರ್ಬಂಧಿಸಲಾಗಿದೆ ಮತ್ತು ವಾಹನ ಸವಾರರು ಇಡೀ ರಾತ್ರಿ ರಸ್ತೆ ಸುರಂಗಗಳಲ್ಲಿ ಸಿಲುಕಿಕೊಂಡಿದ್ದರು. ಮಂಡಿ ಜಿಲ್ಲೆಯಲ್ಲಿ ಕನಿಷ್ಠ 4 ಸ್ಥಳಗಳಲ್ಲಿ ಮೇಘ ಸ್ಫೋಟ ಸಂಭವಿಸಿದ್ದು ಹಲವಾರು ಮನೆಗಳು, ವಾಹನಗಳು ಮತ್ತು ಸೇತುವೆಗಳು ಕೊಚ್ಚಿ ಹೋಗಿವೆ ಎಂದು ಮೂಲಗಳು ತಿಳಿಸಿವೆ.
ಏತಾನ್ಮಧ್ಯೆ 12 ಮಕ್ಕಳು ಮತ್ತು 4 ಮಹಿಳೆಯರು ಸೇರಿದಂತೆ 16 ಜನರನ್ನು ರಕ್ಷಿಸಲಾಗಿದೆ. ರೀಕಿ ಗ್ರಾಮದ 7 ಸದಸ್ಯರ ಕುಟುಂಬವನ್ನು ಸಹ ರಕ್ಷಿಸಿ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಭಾರಿ ಮಳೆಯಿಂದ ಮಂಡಿ ಜಿಲ್ಲೆಯ ಎಲ್ಲಾ ನದಿಗಳು ಉಕ್ಕಿ ಹರಿಯುತ್ತಿದ್ದು ಜಯೂನಿ ಖಾಡನ್ 2 ಮನೆಗಳು ಬಿಯಾಸ್ ನದಿಯಲ್ಲಿ ಕೊಚ್ಚಿ ಹೋಗಿ 18 ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಮುಂದಿನ 24 ರಿಂದ 48 ಗಂಟೆಗಳಲ್ಲಿ ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದ್ದು ಹಠಾತ್ ಪ್ರವಾಹ, ಭೂಕುಸಿತ ಮತ್ತು ಮೂಲಸೌಕರ್ಯ ಕುಸಿತದ ಅಪಾಯ ಹೆಚ್ಚಿದೆ. ಧರ್ಮಶಾಲಾ, ಕುಲು ಮತ್ತು ಸೋಲನ್ಗಳಲ್ಲಿ ಆರೆಂಜ್ ಅಲರ್ಟ್ ನೀಡಲಾಗಿದೆ. पानी देख रहे हो? पहली नदी है आज ये। हाँ पहली नदी है, भयंकर नदी आ रही। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.